ಮಜಾ ಟಾಕೀಸ್ ಸ್ಕ್ರಿಪ್ಟ್ ಬರಿತಿದ್ರಿ ಅಂತ ಹೇಳಿದ್ರಿ ನೀವು. ಹೌದು. ಕಿರುತೆರೆ ಆಡಿಯನ್ಸ್ ಬೇರೆ ಇರ್ತಾರೆ, ಸಿನಿಮಾ ಆಡಿಯನ್ಸ್ ಬೇರೆ ಇರ್ಬೋದು. ಜೊತೆಗೆ ಕಿರುತೆರೆಯ ನರೇಶನ್ ಬೇರೆ, ಸಿನಿಮಾ ನರೇಶನ್ನೇ ಬೇರೆ. ಕಿರುತೆರೆಯಲ್ಲಿ ಬರೆದಿದ್ದೆಲ್ಲ ಸಿನಿಮಾಕ್ ನೀವು ಅಪ್ಲೈ ಮಾಡಿದ್ರೆ ಅದು ಗೆಲ್ಲುತ್ತೆ ಅಂತ ಹೇಳಕ್ಕಾಗಲ್ಲ, ಅಥವಾ ಸಿನಿಮಾ ಸ್ಕ್ರಿಪ್ಟ್ ನ ನೀವು ಸೀರಿಯಲ್ ಅಥವಾ ಕಾಮಿಡಿ ಶೋಕ್ ತಂದ್ರು ಅಲ್ಲಿ ಗೆಲ್ಲುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಸೊ ಇದೊಂದು ಬಾರ್ಡರ್ ಲೈನ್ ಇದೆ. ಸೊ ಜೊತೆಗೆ ಒಂದು ದೊಡ್ಡ ಸವಾಲ್ ಕೂಡ ಹೌದು. ಇದನ್ನ ನೀವು ಹೇಗೆ ಫೇಸ್ ಮಾಡಿದ್ರಿ? ನೀವು ಬೇಸಿಕಲಿ ಆಂಕರ್ ಅನ್ನ? ಯಾಕೆ ಸರ್? ಅಲ್ಲ, ಯಾಕೆಂದ್ರೆ ಇದು ತುಂಬಾ ಒಳ್ಳೆ ಪ್ರಶ್ನೆ ಮೇಡಮ್ ಇದು. ಯಾಕೆಂದ್ರೆ ಯಾರು ಇದನ್ನ ಇದೇ ಮಾಡಿರ್ಲಿಲ್ಲ. ಯಾಕೆಂದ್ರೆ ಬರವಣಿಗೆನ ನೀವು ಕಿರುತೆರೆಗೂ ಸಿನಿಮಾಗೂ ಬರವಣಿಗೆ ವ್ಯತ್ಯಾಸ ಇದೆ ಅಂತ ನನಗೆ ಇದುವರೆಗೂ ಯಾರು ಕೇಳಿಲ್ಲ. ಒಂದ್ಸಲ ನನಗೆ ಭಯ ಹೊಡ್ಸ್ಬಿಟ್ರಿ. ಯಾಕಂದ್ರೆ ಕೆಲವರು ಏನಾಗುತ್ತೆ ಗೊತ್ತಾ, ನಂಗೆ ತುಂಬಾ ಜನ ಟೆಕ್ನಿಕಲಿ ಇಲ್ಲ ಕೆಲವರು ಟೆಕ್ನಿಕಲಿ ಏನೋ ತಿಳ್ಕೊಂಬಂದಿರ್ತಾರೆ. ನನಗೆ ಅದಕ್ಕೂ ಇದಾಯ್ತು. ಯಾಕಂದ್ರೆ ಕಿರುತೆರೆ ಬರವಣಿಗೆ ಇದೆಯಲ್ಲ ಮೇಡಮ್, ಅದು ಸಿನಿಮಾದಲ್ಲಿ ಅದು 10 ವರ್ಷ ಹಿಂದಿದೆ. ಅದು ಅರ್ಥ ಆಯ್ತಾ? ಸಿನಿಮಾ ಈಗ ವೆಬ್ ಸೀರೀಸ್ಗಳು, ಬೇರೆ ಭಾಷೆ ಸಿನಿಮಾಗಳು, ಇವತ್ತಿನ ನಮ್ಮ ಕನ್ನಡದವನು ಒಬ್ರು ಒಬ್ರು ಆಟೋ ಡ್ರೈವರ್ಸು, ಒಬ್ಬ ಕ್ಯಾಬ್ ಡ್ರೈವರು ಯಾವುದೋ ಬೇರೆ ಭಾಷೆಯ ಒಂದು ವೆಬ್ ಸೀರೀಸ್ ಹಾಕೊಂಡು ನೋಡೋಷ್ಟು ಮೆಚೂರ್ಡ್ ಆಗಿದೆ, ಅಪ್ಡೇಟ್ ಆಗಿದೆ ಖಂಡಿತವಾಗ್ಲು. ಆಮೇಲೆ ಕಿರುತೆರೆಯ ಆಡಿಯನ್ಸ್ ನನ್ನ ಪ್ರಕಾರ ಡಿವೈಡ್ ಆಗಿ ಅವರು OTT ಅಂತ ಹೋಗ್ಬಿಟ್ಟಿದ್ದಾರೆ ಖಂಡಿತವಾಗ್ಲು. ಆಯ್ತಾ? ಸೊ ಹಂಗಿದ್ದಾಗ ಈ ಕಿರುತೆರೆಯ ಅಂದ್ರೆ ನಾನು ಯಾರನ್ನೂ ಇದು ಮಾಡಕ್ ಹೋಗ್ತಾ ಇಲ್ಲ, ಆ ಬರವಣಿಗೆ ಸಿನಿಮಾ ವರ್ಕ್ ಆಗೋದೇ ಇಲ್ಲ ಮೇಡಮ್.